ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 1 ವರ್ಷ 5 ತಿಂಗಳುಗಳ ಕಾಲ ಕೀಲು ಮತ್ತು ಮೂಳೆ ತಜ್ಞರಾಗಿ ಸೇವೆ ಸಲ್ಲಿಸಿ ಜನಮನ್ನಣೆ ಗಳಿಸಿ ಹಾಸನ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಯಾಗಿ ವರ್ಗಾವಣೆಗೊಂಡಿರುವ ಡಾಕ್ಟರ್ ಜಗದೀಶ್ ರವರಿಗೆ ಸಿಬ್ಬಂದಿ ಹಾಗೂ ಸಾರ್ವಜನಿಕರಿಂದ ಪ್ರೀತಿಯ ಬೀಳ್ಕೊಡುಗೆ ಮತ್ತು ಸನ್ಮಾನ ಸಮಾರಂಭ ನೆರವೇರಿದೆ. ತಮ್ಮ ಸೇವಾ ಅವಧಿಯಲ್ಲಿ ಬಡ ರೋಗಿಗಳಿಗೆ ಆರ್ಥಿಕ ನೆರವು ನೀಡುವುದರ ಜೊತೆಗೆ ವಿಶೇಷ ಚೇತನರು ಹಾಗೂ ವೃದ್ಧರಿಗೆ ವಿಶೇಷ ಕಾಳಜಿ ತೋರಿದ್ದನ್ನ ಡಾಕ್ಟರ್ ಜಗದೀಶ್ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡಿದ್ದು, ತಮ್ಮ ಸರಳತೆ ಮತ್ತು ಮಾನವೀಯತೆಯಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರುವ ಇವರ ಮುಂದಿನ ಸೇವೆ ಯಶಸ್ವಿಯಾಗಲಿ ಎಂದು ಸಹೋದ್ಯೋಗಿಗಳು ಹಾರೈಸಿದ್ದಾರೆ. ಅದೇ ಇವಾಗ ನನಗೆ ಹಾಸನ ಜಿಲ್ಲೆಯ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಗಳಾಗಿ ಹೊಸದಾಗಿ ನಾನು 2ನೇ ಇನ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಜವಾಬ್ದಾರಿ ಜಾಸ್ತಿ ಆಗಿದೆ. ಏನು ಅಂದರೆ ಮೊದಲನೇದು ಆ್ಯಸ್ ಎ ಕ್ಲಿನಿಷಿಯನ್ ಆಗಿ ನಾನೊಬ್ಬ ಆರ್ಥೋಪೆಡಿಕ್ ಸರ್ಜನ್ ಆಗಿ ಆರ್ಥೋಪೆಡಿಕ್ಸ್ ಕೆಲಸನ ಮಾಡಬೇಕಾಗುತ್ತೆ. ಎರಡನೇದು ನನ್ನ ಆಡಳಿತಾತ್ಮಕ ಹುದ್ದೆ ಇದೆ. ಆಡಳಿತಾತ್ಮಕ ಹುದ್ದೆಯನ್ನು ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿ ಯಾಕೆ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ, ಅದು ನನ್ನೂರು ಜನಗಳ ಮಧ್ಯೆ ನಾನು ಕೆಲಸ ಮಾಡಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡಬೇಕಾಗುತ್ತೆ. ಎಲ್ಲೂ ಯಾರಿಗೂ ನೋವಾಗದೇ ಇರೋ ಥರ ನಮ್ಮ ನೆಂಟರುಗಳು, ಬಂಧು ಬಾಂಧವರು, ಹತ್ರದವರು, ಮಿತ್ರಗಳು, ನಾವು ಹುಟ್ಟಿ ಬೆಳೆದಂಥ ಊರಲ್ಲಿ ಕೆಲಸ ಮಾಡಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡಬೇಕಾಗುತ್ತೆ. ಜವಾಬ್ದಾರಿ ಸ್ಥಾನದನ್ನು ಅದನ್ನು ನ್ಯಾಯ ಒದಗಿಸ್ಕೊಡ್ಬೇಕಾದ್ರೆ ಜವಾಬ್ದಾರಿ ಜಾಸ್ತಿ ಇದೆ. ಅದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ತೀನಿ, ದೇವರ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ.